ದರ್ಶನ್ ಫಿಸಿಯೋಥೆರಪಿ ಮೊರೆ ಹೋದ್ರೆ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇದೆ. ಇಂದು ಅಥವಾ ನಾಳೆ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಆಸ್ಪತ್ರೆ ಮುಂದೆ ದರ್ಶನ್ ನೋಡೋದಕ್ಕೆ ಫ್ಯಾನ್ಸ್ ಅಪಾರ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಯಾಕೆ ಆಪರೇಷನ್ ವಿಳಂಬ ಆಯಿತು ಅಂದ್ರೆ ಇದನ್ನೇ ಎದುರು ನೋಡ್ತಾ ಇದ್ರು ನಟ ದರ್ಶನ್. ರೆಗ್ಯುಲರ್ ಬೇಲ್ ಸಿಗಬಹುದು, ಬಚಾವಾಗಬಹುದು ಅಂತ. ಸರ್ಜರಿ ಅಂದ್ರೆ ಅಷ್ಟು ಸುಲಭ ಇರಲಿಲ್ಲ ಅವ್ರಿಗೆ. ಸರ್ಜರಿ ಆಗ್ಬಿಟ್ಟಿದ್ರೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಫೇಸ್ ಮಾಡಬೇಕಾಗ್ತಾ ಇತ್ತು. ಇನ್ಫ್ಯಾಕ್ಟ್ ಅವರು ಚಿತ್ರೀಕರಣದಲ್ಲೂ ಕೂಡ ಭಾಗ್ಯ ಆಗೋದಕ್ಕಾಗ್ತಿರ್ಲಿಲ್ಲ, ಸಾಹಸಮಯ ದೃಶ್ಯಗಳನ್ನ ಮಾಡೋದಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಸರ್ಜರಿ ಅನ್ನುವಂತಹ ವಿಚಾರವನ್ನ ತಳ್ಳಿ ಹಾಕ್ತಾ ಮುಂದೆ ಹಾಕ್ತಾನೆ ಬಂದಿದ್ರು. ಆ ಕಾರಣಕ್ಕೆ ಅವ್ರಿಗೆ ಕಂಟಕ ಎದುರಾಗುತ್ತಾ, ರೆಗ್ಯುಲರ್ ಬೇಲ್ ಸಿಗದೆ ಹೋದ್ರೆ ಹೇಗೆ, ಇಂಥ ಪ್ರಶ್ನೆಗಳಿತ್ತು. ಬಟ್ ಎಲ್ಲಾ ಪ್ರಶ್ನೆಗಳಿಗೂ ನಿನ್ನೆ ಉತ್ತರ ಸಿಕ್ಕೋಯ್ತು. ನಟ ದರ್ಶನ್ ಸದ್ಯಕ್ಕಂತೂ ಸೇಫ್ ಆಗ್ಬಿಟ್ರು. ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಫಿಸಿಯೋಥೆರಪಿನ, ಸರ್ಜರಿನ ಈಗ ವೈದ್ಯರಿಗೆ ಬಿಟ್ಟಿದ್ದು, ನಟ ದರ್ಶನ್ ಅವ್ರಿಗೆ ಬಿಟ್ಟಿದ್ದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. BGS ಆಸ್ಪತ್ರೆಯಿಂದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅರವಿಂದ್, ನಮಗೆಲ್ಲ ಗೊತ್ತು, ಈಗ ಸಪೋಸ್ ಜೈಲಲ್ಲೇ ಇದ್ರೆ ಆರೋಪಿಗಳು ಜಾಮೀನು ಸಿಕ್ಕಾಗ ಜಾಮೀನಿನ ಆದೇಶದ ಪ್ರತಿ ಜೈಲಧಿಕಾರಿಗಳಿಗೆ ತಲುಪಿದ ಬಳಿಕ ನಂತರ ಅವರು ರಿಲೀಸ್ ಆಗಿ ಬರ್ತಾರೆ. ಈಗ ಸ್ಯಾಟರ್ಡೆ ಸಂಡೇ ಅನ್ನೋ ಕಾರಣಕ್ಕೆ ಉಳಿದ ಆರೋಪಿಗಳ ರಿಲೀಸ್ ಕೂಡ ಆಗಿಲ್ಲ, ಸೋಮವಾರಕ್ಕಾಗುತ್ತೆ ಅಂತ. ಬಟ್ ನಟ ದರ್ಶನ್ ಅವರ ಕೇಸಲ್ಲಿ ಹೇಗಾಗುತ್ತೆ? ಈಗ ಆ ಎಲ್ಲ ಪ್ರಕ್ರಿಯೆಗಳು ಇಲ್ಲೂ ಕೂಡ ಪೂರ್ಣ ಆಗಬೇಕಾ? ಇಲ್ಲ ಆಸ್ಪತ್ರೆಯಿಂದ ಇವತ್ತು ಅಥವಾ ನಾಳೆ ಹೊರಡಬಹುದಾ? ಸಾಧ್ಯತೆಗಳಿದೆಯಾ? ಖಂಡಿತ ಶ್ರುತಿ, ನಾವು ಸಾಮಾನ್ಯವಾಗಿ ಯಾವುದೇ ಕೇಸ್ನಲ್ಲಿ ಒಂದು ಆರೋಪಿ ಆ ಒಂದು ಜಾಮೀನು ಮಂಜೂರಾದಾಗ ಆ ಒಂದು ಬೇಲ್ ಕಾಪಿ ಏನಿರುತ್ತೆ, ಆ ಬೇಲ್ ಕಾಪಿ ಅದು ಒಂದು ಜೈಲಾಧಿಕಾರಿಗಳಿಗೆ ಹೋಗಿ ತಲುಪಿದ ನಂತರ ಅವರು ಆರೋಪಿಗಳನ್ನ ರಿಲೀಸ್ ಮಾಡ್ತಾರೆ. ಆದರೆ ಇಲ್ಲಿ ಮಧ್ಯಂತರ ಜಾಮೀನನ್ನು ಪಡೆದಂಥ ದರ್ಶನ್ ಅವರು ಚಿಕಿತ್ಸೆ ಕಾರಣದಿಂದಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಇಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರೆದಿರುವಂಥದ್ದು. ಈ ಒಂದು ಹಂತದಲ್ಲಿ ಅವರ ಆರೋಗ್ಯದ ಸಮತೋಲನವನ್ನು ಪರೀಕ್ಷಿಸಿ ವೈದ್ಯಾಧಿಕಾರಿಗಳು ಅವರಿಗೆ ಡಿಸ್ಚಾರ್ಜ್ ಮಾಡಬೇಕಾ ಅಥವಾ ಅವರಿಗೆ ಸರ್ಜರಿ ಅವಶ್ಯಕತೆ ಇದ್ದಲ್ಲಿ ಅವರ ಒಂದು ಮಾನಸಿಕ ಸ್ಥಿತಿಯ ಮೇರೆಗೆ ಅವರು ಕೊಟ್ಟಂತಹ ಕಾರಣಗಳಿಗೆ ವೈದ್ಯಕೀಯ ಒಂದು ಅಧಿಕಾರಿಗಳು, ವೈದ್ಯರು ಆ ಬಗೆಗೆ ಚಿಂತನೆ ನಡೆಸಿ ಅವರ ಒಂದು ಆರೋಗ್ಯದ ಸ್ಥಿತಿಗತಿಯ ಮೇಲೆ ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಮತ್ತೊಂದು ಕಡೆ ಫಿಸಿಯೋಥೆರಪಿ ಮಾಡೋದೇ ಆದಲ್ಲಿ ಅವ್ರನ್ನ ಡಿಸ್ಚಾರ್ಜ್ ಮಾಡೋದಾದರೆ ಮನೆಯಿಂದಲೇ ಅವರು ಆಸ್ಪತ್ರೆಗೆ ಬಂದು ಒಂದು ಟ್ರೀಟ್ಮೆಂಟ್ನ ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ನಾವು ಕಂಪ್ಲೀಟಾಗಿ ಈ ಒಂದು ಪ್ರಕರಣವನ್ನು ನೋಡಿದಾಗ ಇನ್ನುಳಿದಂತಹ ಆರೋಪಿಗಳಿಗೂ ಕೂಡ ಬೇಲ್ ಸಿಕ್ಕಿರುವಂಥದ್ದು. ಜೊತೆಗೆ ದರ್ಶನ್ ಅವರಿಗೆ ಏನು ಈಗ ಚಿಕಿತ್ಸೆ ಹಂತದಲ್ಲಿ ಈಗ ಏನಾದರೂ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂದರೆ ಈ ಒಂದು ಚಿಕಿತ್ಸೆ ಹಂತದಲ್ಲಿ ಅವರು ಜಾಮೀನನ್ನು ಪಡೆದುಕೊಂಡಿದ್ರು. ಈಗ ಸರ್ಜರಿಗೆ ಸಂಬಂಧಪಟ್ಟಂತೆ, ಬೆನ್ನು ನೋವಿನ ಸಂಬಂಧಪಟ್ಟಂತೆ ಅವರ ಆರೋಗ್ಯದಲ್ಲಿ ಸಮತೋಲನ ಕಾಯ್ದುಕೊಂಡಿದ್ದೇ ಆದಲ್ಲಿ ಅವರನ್ನ ಇವತ್ತು ಅಥವಾ ನಾಳೆ ಅಥವಾ ಬಹುತೇಕ ಈ ಒಂದು ವಾರದಲ್ಲಿ ಅವರನ್ನ ಡಿಸ್ಚಾರ್ಜ್ ಮಾಡುವಂತ ನಿರ್ಧಾರ ವೈದ್ಯರು ಮಾಡಿಕೊಂಡಿರುವಂತದ್ದು. ಶ್ರುತಿ, ಓಕೆ ಅರವಿಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಒಬ್ಬೊಬ್ಬರೇ ಜಾಮೀನು ಪಡೆದು ಹೊರ ಬರ್ತಿದ್ದಾರೆ. ಹಾಗಿದ್ರೆ ಕೇಸ್ ಗತಿ ಏನು? ಪ್ರಕರಣದಲ್ಲಿ ಇನ್ಮುಂದೆ ಏನೆಲ್ಲ ಆಗತ್ತೆ ಗೊತ್ತಾ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೇಸ್ನ ಮುಂದಿನ ನಡೆಗೆ ಕುತೂಹಲ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ ಕಾಮಾಕ್ಷಿಪಾಳ್ಯ ಪೊಲೀಸರು 17 ಆರೋಪಿಗಳು ಬಂಧನವನ್ನ ಮಾಡಿ ತನಿಖೆ ಮಾಡಿದರು. ಸುದೀರ್ಘ 88 ದಿನಗಳ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ ಪೊಲೀಸರು ಬರೋಬ್ಬರಿ 3991 ಪುಟಗಳ ಮೊದಲ ದೋಷಾರೋಪ ಪಟ್ಟಿಯನ್ನ ಮತ್ತು 1300 ಪುಟಗಳ ಎರಡನೇ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ರು. ಆದರೆ ಆ ಎಲ್ಲ ಆರೋಪಗಳನ್ನ ಮೀರಿ 12 ಆರೋಪಿಗಳು ಜೈಲಿಂದ ರಿಲೀಸ್ ಆಗಿದ್ದಾರೆ. ಹೌದು, ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿ 17 ಜನ ಆರೋಪಿಗಳ ಬಂಧನ ಆಗಿತ್ತು. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿ ಪರಿವರ್ತನೆಯಾಗಿತ್ತು. ದರ್ಶನ್ A2 ಆರೋಪಿಯಾಗಿದ್ರು. ಇದೀಗ ಈ ಪ್ರಕರಣದಲ್ಲಿ 12 ಜನರು ಜಾಮೀನು ಪಡೆದು ಮನೆ ಸೇರ್ಕೊಂಡಿದ್ದಾರೆ. ಹಾಗಿದ್ರೆ ಈ ಪ್ರಕರಣದ ಮುಂದಿನ ಗತಿ ಏನು? ಸತ್ತ ರೇಣುಕಸ್ವಾಮಿ ಹತ್ಯೆ ಸಿಕ್ಕ ಬೆಲೆ ಏನು ಅನ್ನೋ ಪ್ರಶ್ನೆ ಶುರುವಾಗಿದೆ. ಆರೋಪಿಗಳು ರಿಲೀಸ್. ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ಬರೋಬ್ಬರಿ 17 ಆರೋಪಿಗಳ ಬಂಧನ ಆಗಿತ್ತು. ಈ ಪೈಕಿ 12 ಮಂದಿಗೆ ಜಾಮೀನು ಸಿಕ್ಕಿದೆ. ಆರೋಪಿ ದರ್ಶನ್ಗೆ ಬೇಲ್ ಸಿಕ್ಕಿದೆ, ಆದರೆ ಖುಲಾಸೆಯಾಗಿಲ್ಲ. ಜಾಮೀನು ನಿಯಮ ಉಲ್ಲಂಘಿಸಿದರೂ ಜೈಲೇ ಗತಿ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಜಾಮೀನಿಗೆ ತಡೆ ತಂದ್ರೆ ಮತ್ತೆ ಜೈಲಿಗೆ ಹೋಗಬೇಕು. ದರ್ಶನ್ ಮನೆಯಲ್ಲಿ ಲಕ್ಷಾಂತರ ಕ್ಯಾಶ್ ಸಿಕ್ಕಿತ್ತು. ಇಡಿ, ಐಟಿ, ಲೋಕಾಯುಕ್ತರು ಕಣದಲ್ಲಿದ್ದಾರೆ. ಕೇಸ್ನ ವಿಚಾರಣೆಗಾಗಿ ನಟನನ್ನ ಬಂಧಿಸಬಹುದು. ಚಾರ್ಜ್ ಶೀಟ್ನ ಅಂಶ ಆಧರಿಸಿ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಅಗತ್ಯ ಇದ್ದಾಗ ಕೋರ್ಟ್ಗೆ ಬರಬೇಕು. ವಿಚಾರಣೆ ನಡೆಸಿ ಕೊಲೆ ಕೇಸ್ ತೀರ್ಪು ಹೊರಬೀಳುತ್ತೆ. ಆರೋಪ ಸಾಬೀತಾದರೆ ಜೈಲಿಗೂ ಹೋಗಲೇಬೇಕಾಗುತ್ತೆ. ಒಟ್ಟಾರೆ
ಒಬ್ಬೊಬ್ಬರೇ ಆರೋಪಿಗಳು ಹೊರಬರ್ತಾ ಇದ್ದಾರೆ. ಈಗಾಗಲೇ 12 ಜನ ಹೊರಬಂದಿದ್ರೆ ಇನ್ನೂ 5 ಆರೋಪಿಗಳು ಹೊರಬರಬೇಕಾಗಿದೆ. ಆದರೆ ಕೇಸ್ ಅಂದ್ಕೊಂಡ ಹಾಗೆ ಪ್ರಕರಣ ಮುಂದುವರಿಯುತ್ತಾ? ನಿಜವಾದ ಆರೋಪಿ ಯಾರು, ಯಾರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಹಲವಾರು ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡದೇ ಇರೋದಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ಸೇರಿ 7 ಜನ ಆರೋಪಿಗಳಿಗೆ ಇಂದು ಹೈಕೋರ್ಟ್ ಜಾಮೀನು ನೀಡಿದೆ. ಹಾಗಿದ್ರೆ ತನಿಖಾಧಿಕಾರಿಗಳು ಜಾಮೀನು ಅರ್ಜಿ ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸ್ತಾರಾ ಎಂಬ ಕುತೂಹಲದಿಂದ ಕೂಡಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರೇಣುಕಾ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಜಾಮೀನು. ಹೈಕೋರ್ಟ್ ಆದೇಶ ಪ್ರಶ್ನೆ ಮಾಡುತ್ತಾ ಸರ್ಕಾರ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಮಂದಿ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ನೀಡಿದೆ. 7 ಜನರ ಜಾಮೀನು ಅರ್ಜಿ ವಿಚಾರಣೆ ಮಾಡಿ ಆದೇಶ ಕಾಯ್ದಿರಿಸಿದ್ದ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಇಂದು ಆದೇಶ ಪ್ರಕಟಿಸಿದರು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಸೇರಿ 12 ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಈಗ ಇದನ್ನ ಪೊಲೀಸರು ಪ್ರಶ್ನೆ ಮಾಡ್ತಾರಾ ಇಲ್ಲ ಅನ್ನೋ ಚರ್ಚೆ ಶುರುವಾಗಿದೆ. ಹೈಕೋರ್ಟ್ ಮತ್ತು ಇದಕ್ಕೂ ಮುನ್ನ ಸೆಷನ್ ಕೋರ್ಟ್ನಲ್ಲಿ ವಾದ ಮಾಡಿದ್ದ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಆರೋಪಿ ಅಲ್ಲವೇ ಅಲ್ಲ, ದರ್ಶನ್ ವಿರುದ್ಧ ಕೃತಕ ಸಾಕ್ಷಿ ಹುಟ್ಟು ಹಾಕಿದ್ದಾರೆ ಎಂದು ಪೊಲೀಸರ ತನಿಖೆಯನ್ನು ಕೋರ್ಟ್ನಲ್ಲಿ ಪ್ರಶ್ನಿಸಿದರು. ಇನ್ನು ಸಿ.ವಿ. ನಾಗೇಶ್ ವಾದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್, ಪ್ರಕರಣದ ಎಲ್ಲ ಆರೋಪಿಗಳ ಡಿಜಿಟಲ್ ಹೆಜ್ಜೆಗುರುತುಗಳು ಘಟನೆಯಲ್ಲಿ ಪಾತ್ರ ನಿರೂಪಿಸುತ್ತದೆ. ಆರೋಪಿಗಳೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ದರ್ಶನ್ ಜೊತೆ ಕೆಲಸ ಮಾಡುತ್ತಿದ್ದವರೇ. ಇಡೀ ಪ್ರಕರಣ ಪಿತೂರಿಯ ಭಾಗವಾಗಿ ನಡೆದಿದೆ ಎಂದು ವಾದಿಸಿದ್ರು. ಆದರೆ ಹೈಕೋರ್ಟ್ ಸಿ.ವಿ. ನಾಗೇಶ್ ವಾದವನ್ನ ನಂಬಿ ದರ್ಶನ್ ಸೇರಿ 5 ಜನ ಆರೋಪಿಗಳಿಗೆ ಜಾಮೀನು ನೀಡಿದೆ. ದರ್ಶನ್ ಜಾಮೀನು ಪ್ರಶ್ನಿಸಿ ಸುಪ್ರೀಂಗೆ ಹೋಗ್ತಾರಾ ಎಸ್ಪಿಪಿ? ದರ್ಶನ್ಗೆ ಮಂಜೂರಾಗಿದ್ದ ಮಧ್ಯಂತರ ಜಾಮೀನನ್ನ ಪ್ರಶ್ನೆ ಮಾಡೋದಕ್ಕೆ ಸರ್ಕಾರ 1 ತಿಂಗಳ ಕಾಲ ಟೈಮ್ ತೆಗೆದುಕೊಂಡಿತ್ತು. ಇಂಥದ್ರಲ್ಲಿ ದರ್ಶನ್ಗೆ ರೆಗ್ಯುಲರ್ ಜಾಮೀನು ಸಿಕ್ಕಿದ್ದು ಇದನ್ನ ಪ್ರಶ್ನೆ ಮಾಡುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ನಾಗರಾಜು ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಾಸರಗೋಡು ಕರ್ನಾಟಕದ ನಕ್ಷೆಯಲ್ಲಿ ಇಲ್ಲ ನಿಜ, ಆದರೆ ಅಲ್ಲಿ ವಾಸ ಮಾಡುವವರಲ್ಲಿ ಹೆಚ್ಚಿನವರು ಕನ್ನಡಿಗರೇ ಇದ್ದಾರೆ. ಕನ್ನಡ ಶಾಲೆಗಳೇ ಹೆಚ್ಚಿರುವ ಗಡಿನಾಡದು. ಆದರೆ ಕೇರಳ ಸರ್ಕಾರ ಮತ್ತೆ ಕನ್ನಡ ಶಾಲೆಗೆ ದ್ರೋಹ ಬಗೆದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಯವರ ಸಿನಿಮಾ. ಅಳಿವಿನಂಚಿನಲ್ಲಿರುವ ಕನ್ನಡ ಶಾಲೆಗಳ ಪರಿಸ್ಥಿತಿ, ಕನ್ನಡಕ್ಕಾಗಿ ಶಾಲಾ ವಿದ್ಯಾರ್ಥಿಗಳ ಹೋರಾಟವಿರುವ ಈ ಸಿನಿಮಾವನ್ನ ನೀವೆಲ್ಲರೂ ನೋಡಿರ್ತೀರಾ. ಆದರೆ ಈ ಸಿನಿಮಾದ ಕತೆ ಕಾಸರಗೋಡಿನಲ್ಲಿ ನಿಜವಾಗ್ಬಿಟ್ಟಿದೆ. ಕನ್ನಡದ ಶಾಲೆ, ಮಲಯಾಳಿ ಶಿಕ್ಷಕ. ನಿಜ, ದಕ್ಷಿಣ ಕನ್ನಡ ಸಮೀಪದ ಕಾಸರಗೋಡಿನಲ್ಲಿ ಕನ್ನಡಿಗರ ಸಂಖ್ಯೆಯೇ ಹೆಚ್ಚು, ಕನ್ನಡ ಶಾಲೆಗಳ ಸಂಖ್ಯೆಯೇ ಜಾಸ್ತಿ. ಆದರೆ ಆಡೂರಿನ ಕೋರಿಕೊಂಡ ಕನ್ನಡ ಮಾಧ್ಯಮದ ಅಂಗನವಾಡಿ ಶಾಲೆಗೆ ಕನ್ನಡ ಬಾರದ ಮಲಯಾಳಂ ಶಿಕ್ಷಕಿಯನ್ನ ನೇಮಕವನ್ನ ಮಾಡಲಾಗಿದೆ.